ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಫ್ರಾನ್ಸ್ ದೇಶದ ಸೆಂಟ್ ಲೊರಾನ್ಸ್ ಸೂಸವ್ ಎಂಬಂತಹ ಒಂದು ಸ್ಥಳದಲ್ಲಿದ್ದೀನಿ. ಇಲ್ಲಿ ಒಂದು ವಿಶೇಷತೆ ಅಂತ ಹೇಳಿ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ಹೇಳಿ ತೋರ್ಸೋಕ್ಕೆ ಅಂತ ಹೇಳಿ ನಿಮಗೊಂದು ಇದು ಪುಟ್ಟದಾದಂಥ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಸೆನ್ಸರ್ಡ್ ಒಂದು ವಿಡಿಯೋ ಇದರದ್ದು ನಡೀತಾ ಇದೆ. ಇಲ್ಲಿ ನೋಡಿ, ಪುಟ್ಟದಾಗಿ ಸಣ್ಣದಾದಂತಹ ಒಂದು ಮೆಷಿನನ್ನು ಬಳಸಿ ಇಲ್ಲಿ ಹುಲ್ಲನ್ನು ಕಟ್ ಮಾಡ್ತಾರೆ. ಹುಲ್ಲನ್ನು ಒಂದು ಲೆವೆಲ್ಲಿಗೆ ಕಟ್ ಮಾಡುವಂತಹ ಒಂದು ಯಂತ್ರವನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರ. ಇಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂತಹ ಕಂಟ್ರೋಲು ಹೊರಗಿನಿಂದ ಇಲ್ಲ. ಇದನ್ನು ತಾಂತ್ರಿಕವಾಗಿ ಸೆಟ್ ಮಾಡಿ ಬಿಡ್ತಾರೆ. ಇದು ಜಾಸ್ತಿ ದೂರಕ್ಕೆ ಹೋಗಲ್ಲ. ಅದು ಕೆಳಗಡೆ ರೋಡಿಗೆ ಬರ್ತದೆ ಅಂತ ಹೇಳಿದ್ರೆ ಅದು ಸ್ಟಾಪ್ ಆಗುತ್ತೆ. ನಂತರ ಅದೇ ಹಿಂತಿರುಗಿ ಮತ್ತೆ ವಾಪಸ್ ಹೋಗೋದನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ಇದನ್ನು ಇಲ್ಲಿ ಬಿಟ್ಬಿಡ್ತಾರೆ ಹಿಂಗೆ ತೋಟದಲ್ಲಿ. ಅದು ಹುಲ್ಲನ್ನು ಕಟ್ ಮಾಡ್ಕೊಳ್ತಾ ಅದು ಸಾಗುತ್ತೆ. ಇದೊಂದು ಮಾತ್ರ ಅಲ್ಲ ನೋಡಿ, ಇದು ಈ ಕಡೆ ನೀವು ಕಾಣ್ತಾ ಇರ್ಬೋದು. ಇದು ಮುಂದಕ್ಕೆ ಹೋಗ್ತಾ ಇದೆ. ಅಲ್ಲಿ ಹೋಗಿ ಯಾವುದಾದ್ರು ತಡೆ ಗೋಡೆ ಅನ್ನೋದು ಕಾಣಿಸಿದ್ರೆ ಅದಕ್ಕೆ ಅಲ್ಲಿ ತಿರುಗಿ ಮತ್ತೆ ಹಿಂತಿರುಗಿ ವಾಪಸ್ ಬರುತ್ತೆ. ಅದೇ ರೀತಿ ಈ ಕಡೆ ಇನ್ನೊಂದು ಅದೇ ರೀತಿಯಾದಂತಹ ಯಂತ್ರವನ್ನು ಅಳವಡಿಸಿದ್ದಾರೆ ನೋಡಿ. ಇದು ಎಷ್ಟು ಹತ್ತಿರಕ್ಕೆ ಬಂದು ರೋಡ್ ಹತ್ರ ಅದಕ್ಕೆ ಸೆನ್ಸ್ ಆಗುತ್ತೆ. ಸೆನ್ಸರಲ್ಲಿದೆ. ಆ ಸೆನ್ಸರ್ ಮುಖಾಂತರ ಅದು ಮತ್ತೆ ಹಿಂತಿರುಗಿ ಸಮನಾಗಿ ಇಲ್ಲಿ ಕಟ್ ಮಾಡುತ್ತೆ. ನೀವು ಕಾಣಿಸ್ಬೋದು ನಿಮಗೆಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಯಾರೂ ಇಲ್ದೇ ಅದೇ ಒಂದು ಯಂತ್ರವನ್ನು ಬಳಸಿ ಇಲ್ಲಿ ಈ ಒಂದು ಹುಲ್ಲನ್ನು ಕಟ್ ಮಾಡ್ತಾಯಿದ್ದಾರೆ ಅಂಥೇಳಿ ನೋಡಿ. ಇಲ್ಲಿ ಯಾರೂ ಇಲ್ಲ, ನಾನೇನು ಕಂಟ್ರೋಲ್ ಮಾಡ್ತಿಲ್ಲ. ನಾನು ಸದ್ಯ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಹೊರತು ಅದನ್ನು ಯಂತ್ರದ ಮುಖಾಂತರ ಇಲ್ಲಿ ಇರುವಂಥ ಸಾಕಷ್ಟು ಜನರು ಕೂಡ ವಯಸ್ಸಾದಂಥವರು ಈ ಒಂದು ಮನೆಯ ಆವರಣದಲ್ಲಿ ತುಂಬ ಸೊಗಸಾದಂತಹ ಒಂದು ಯಂತ್ರಗಳನ್ನು ಬಳಸಿ ಈ ರೀತಿಯಾಗಿ ಅವರು ಹುಲ್ಲುಗಳನ್ನು ಕಟ್ ಮಾಡ್ತಾರೆ ಮತ್ತು ತಮ್ಮ ಕ್ಯಾಂಪಸ್ಗಳನ್ನು ಅವರು ಮೇಂಟೈನ್ ಮಾಡ್ತಾರೆ. ನನಗೆ ಅದು ಆಶ್ಚರ್ಯ ಅನ್ನಿಸ್ತು. ನನಗೂ ಕೂಡ ಇದು ಗೊತ್ತಿರಲಿಲ್ಲ. ಇದ್ಯಾಕೆ ಇಲ್ಲಿ ಯಾರು ಇಲ್ವಲ್ಲ ಸುತ್ತಮುತ್ತ ಅಂತ ಹೇಳಿ ನಾನು ಗಮನಿಸಿದಾಗ ಇವುಗಳಲ್ಲಿ ಯಾರೂ ಇರಲ್ಲ. ಇಲ್ಲಿ ತಂದು ಇಲ್ಲಿ ಅದನ್ನು ಹಾಕಿ ಆನ್ ಮಾಡಿ ಬಿಡ್ತಾರೆ. ಅದು ಕಟ್ ಮಾಡ್ತಾ ಹೋಗುತ್ತೆ. ಎಲ್ಲವನ್ನು ಸಮನಾದಂತಹ ಒಂದೇ ಒಂದು ಅಳತೆಗೆ ನೋಡಿ. ಅಲ್ಲಿ ಮರದ ಹತ್ರ ಹೋಯ್ತು ನೋಡಿ. ಅದೇ ತಿರ್ಕೊಳ್ಳುತ್ತೆ. ಅದಕ್ಕೆ ಗುದ್ದಲ್ಲ. ಅದೇ ತಿರುಗಿ ಮುಂದುವರೆದು ಹೋಗ್ತದೆ. ಅದನ್ನು ನೀವು ಇಲ್ಲಿ ಸುಂದರವಾಗಿ ಗಮನಿಸ್ಬೋದು. ವಿಶೇಷವಾಗಿ ಈ ಒಂದು ಹೇಗೆ ತಾಂತ್ರಿಕತೆ ಮುಂದುವರೆದಿದೆ, ಇಲ್ಲಿ ಜನರುಗಳು ಇಲ್ಲದೇ ಈ ಒಂದು ಹುಲ್ಲನ್ನು ಇಲ್ಲಿ ಹೇಗೆ ಮೇಂಟೈನ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ. ಇಲ್ಲಿ ಯಾರೂ ಕಟ್ ಮಾಡೋಕ್ಕೆ ಜನರು ಬೇಕಾಗಿಲ್ಲ. ಅದೇ ನೋಡಿ, ಆ ಕಡೆ ಅಲ್ಲೊಂದು ಹೋಗ್ತಾ ಇದೆ ಮತ್ತು ಇಲ್ಲೊಂದು ನೋಡಿ. ಇಲ್ಲಿ ರೋಡ್ ಹತ್ರ ಬಂತು. ತಿರುಗಿ ವಾಪಸ್ಸು ಹೋಗ್ತದೆ. ಅದು ಕೂಡ ಕರೆಕ್ಟಾಗಿ ಲೈನಾಗಿ ಒಂದು ಸ್ವಲ್ಪನೂ ಕೂಡ ಬದಲಾಯಿಸಲ್ಲ. ಸೇಮ್ ಅದೇ ಲೈನಲ್ಲಿ ಇದನ್ನು ಅದು ಅನುಸರಿಸುತ್ತಾ ಹೋಗುತ್ತೆ. ಅದನ್ನು ನೀವು ಗಮನಿಸ್ಬೋದು. ಇಲ್ಲಿ ನೋಡಿದ್ರೆ ಲೈನೇ ಗೊತ್ತಾಗುತ್ತೆ ಎಷ್ಟು ಸುಂದರವಾಗಿ ಅದು ತನ್ನ ಕಾರ್ಯವನ್ನು ಮಾಡ್ತಾಯಿದೆ ಅಂತ ಹೇಳಿ. ಬಹುಶಃ ನಮ್ಗಳಿಗೂ ಕೂಡ ಇಂಥ ಟೆಕ್ನಾಲಜಿಗಳು ಬಹುಶಃ ಇಂಡಿಯಾದಲ್ಲೂ ಕೂಡ ಇದೆ. ಅದು ಬರ್ಬೋದು. ಆದರೆ ಇದು ಒಂದು ರೀತಿಯಾಗಿ ಜನರ ಕೆಲಸವನ್ನು ಕಡಿತಗೊಳಿಸುತ್ತೆ. ಅದೇ ರೀತಿ ಸುಂದರವಾಗಿ ಮಾಡುತ್ತೆ. ಇದು ತಾನಾಗೆ ಸುಂದರವಾಗಿ ಆ ಕೆಲಸವನ್ನು ನಿರ್ವಹಿಸುತ್ತೆ, ಅದನ್ನು ಮಾಡುತ್ತೆ. ಈ ವಿಡಿಯೋನ ಮಾಡಿ ನಿಮಗೆಲ್ಲರೂ ಕೂಡ ಇದನ್ನು ಹಂಚ್ಕೊಳ್ಬೇಕು ಅನ್ನಿಸ್ತು. ಅದರಿಂದ ಈ ಪುಟ್ಟದಾದಂತಹ ಒಂದು ಸಣ್ಣ ವಿಡಿಯೋವನ್ನು ನಾನು ಮಾಡಿದೆ. ಅದು ನನಗೂ ತುಂಬ ಖುಷಿ ಅನ್ನಿಸ್ತು. ಇದನ್ನು ನೋಡಿ ಅದು ಎಷ್ಟು ಚೆನ್ನಾಗಿ ಈ ಒಂದು ಯಂತ್ರ ಸಾಕ್ತಾ ಇದೆ. ಪುಟ್ಟದಾದಂಥ ಒಂದು ಸಣ್ಣ ನಾವೊಂದು ಆಟದ ಸಾಮಾನನ್ನ ಮನೆಗಳಲ್ಲಿಟ್ಟು ಇದು ಮಾಡಿದ ಹಾಗೆ ಬಹುಶಃ ಈ ರೀತಿಯಾದಂತಹ ಯಂತ್ರಗಳನ್ನು ಬಳಸಿ
ಈಗ ಮನೆಗಳನ್ನು ಕೂಡ ಕ್ಲೀನ್ ಮಾಡ್ತಾರೆ. ಆದರೆ ಇದು ಗಾರ್ಡನಲ್ಲಿ ಈ ರೀತಿಯಾಗಿ ಯಾರ ಸಂಪರ್ಕ ಇಲ್ಲದೇ ಇದು ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿದು ನನಗೂ ಕೂಡ ಆಶ್ಚರ್ಯ ಆಯಿತು. ಆ ಆಶ್ಚರ್ಯವನ್ನು ನಿಮಗೆಲ್ಲರಿಗೂ ಕೂಡ ನಾನು ಹಂಚ್ಕೊಳ್ಳೋಣ ಅನ್ನಿಸ್ತು. ಅದರಿಂದ ಈ ಪುಟ್ಟದಾದಂತಹ ಒಂದು ವೀಡಿಯೋವನ್ನು ಮಾಡಿದೆ. ವೀಡಿಯೋವನ್ನು ಮಾಡಿ ನಿಮಗೆಲ್ಲರೂ ಕೂಡ ಹೇಗೆ ತಾಂತ್ರಿಕ ಯುಗಕ್ಕೆ ನಾವೆಲ್ಲರೂ ಕೂಡ ಕಾಲಿಟ್ಟಿದ್ದೀವಿ ಅಂತೇಳಿ ನೋಡಿ. ಈಗ ಅದು ಸ್ಟಾಪ್ ಆಗುತ್ತೆ ಮತ್ತು ಅದಾಗ ಅದೇ ತಿರ್ಕೊಳ್ಳುತ್ತೆ. ಕರೆಕ್ಟು ಲೈನ್ಗೆ ತಿರುಗಿ ಅದು ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಇಂಥ ಸುಂದರವಾದಂತಹ ತಾಂತ್ರಿಕತೆ ನೀವು ಗಮನಿಸ್ಬೋದು. ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಎಲ್ಲರಿಗೂ ಧನ್ಯವಾದಗಳು.